ಆಗಲೇ ಮೋರ್ಫಿನ್ ಬಂದಿತ್ತು ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಹಾಂ ಹಾಂ ಇದು ಗಿಟಾರ್ ಹಾಕ್ಕೊಂಡಿವಲ್ರಿ, ಇಲ್ಲಿ ಗಿಟಾರ್ ಇನ್ನೊಮ್ಮೆ ರೀಪ್ಲೇಸ್ ಮಾಡ್ತೀನಿ ರೀ ಇದನ್ನು ಮೋರ್ಫಿನ. ಬುಕ್ ತೊಗೊಳ್ತಾರೆ ಈ ಆಪ್ಷನ್ದಾಗ ಇಲ್ಲಿ ನಾವು ಕ್ಲಿಕ್ ಮಾಡೀವಿ ಅಂತಂದ್ರೆ ರೀ, ಇಲ್ಲಿ ನೋಡಿರಿ ಇಲ್ಲಿ ಇನ್ಸ್ಟ್ರೂಮೆಂಟ್ದು ಇದು ಪ್ಯಾಕ್ ಇರತ್ತೆ ರೀ. ಇಲ್ಲಿ ಇದ್ರ ಮೇಲೆ ನಾವು ಕ್ಲಿಕ್ ಮಾಡೀವಿ ಅಂತಂದ್ರೆ ಸ್ಟ್ರಿಂಗ್ ಅಂತ ಬರತ್ತೆ ರೀ. ಸ್ಟ್ರಿಂಗ್ದೊಳಗೆ ಗಿಟಾರ್ಗಳು ಅದಾವೆ ರೀ, ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ ಅದಾವೆ. ಸಿತಾರ್ ಐತ್ರಿ, ಗಿಟಾರ್, ಫ್ಲೆಕ್ಸ್ ಅಲ್ರಿ ಇದು ಮೋರ್ಫಿನ್ ಅಂತ ಹೇಳಿ. ಇದನ್ನು ಡಬಲ್ ಕ್ಲಿಕ್ ಮಾಡಿ ಇದನ್ನು ನಾವು ಆಲ್ರೆಡಿ ಮಿಕ್ಸರ್ಗೆ ಆ್ಯಡ್ ಮಾಡ್ಕೊಂಡದೈತ್ರಿ. F7 ಮೇಲೆ ಕ್ಲಿಕ್ ಮಾಡ್ತೀನಿ.
ವಾಟ್ ಈಸ್ ದಿಸ್ ನಾನ್ ಸೆನ್ಸ್. ಆಯಿತಾ? ಆ್ಯಪಲ್ ಗಿಟಾರ್ ಈಗ ಆಯ್ತು ರೀ. ಈಗ ಏನು ಮಾಡ್ತೀನಿ ಅಂತಂದ್ರೆ ಇದನ್ನು ಕ್ಲೋಸ್ ಮಾಡ್ತೀನಿ. ಆ್ಯಪಲ್ ಗಿಟಾರ್ ಇದನ್ನು ಜಸ್ಟ್ ಬೆಳಗ್ಗೆ ಹೇಳಿದ್ದೀನರಲ್ಲ ಕಾಪಿ ಮಾಡೋದು, ಅಥವಾ ಇದ್ರ ಮೇಲೆ ಇಲ್ಲಿ ಏನೇನು ಪಾರ್ಟ್ಗಳು ಬರ್ತಾವ್ರಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ Ctrl+C ಹೊಡೆದ ಈ ಕೆಳಗಿಂದ ಇಲ್ಲಿ ಕ್ಲಿಕ್ ಮಾಡಿ ಅಂದರೆ Ctrl+V ಹೊಡೆದಿ ಅಂದ್ರೆ ಆಟೋಮೆಟಿಕ್ ಕಾಪಿ ಬಿ ಹಾಕೈತ್ರಿ ಅದು. ಇದ್ರ ಜೊತೆ ಬತ್ತಿಲ್ರಿ ಇದು. ಈಗ ಏನು ಮಾಡೋಣ ಅಂತಂದ್ರೆ ಇದ್ರಾಗ ಸ್ವಲ್ಪ ಇದನ್ನು ಇದು ಮಾಡ್ಕೊಳ್ಳೋಣ್ರಿ ಮಾಸ್ಟ್ರಿಂಗ್ ಮಿಕ್ಸರ್ದೊಳಗೆ ಅದೊಂದು ಅಲ್ಲಿ ಯಾವಾಗ ಇಟ್ಕೋಬೇಕ್ರಿ? ಇಲ್ಲಿ ನಮ್ಗೆ ಎಷ್ಟು ಬೇಕು ಅಡ್ಜಸ್ಟ್ ಮಾಡ್ಕೋಬೋದು ರೀ, ಅಥವಾ ಇಲ್ಲಿ 40 ಹರ್ಡ್ಸ್ ಟು 18 ಕಿಲೋ ಹರ್ಡ್ಸ್ ತನಕ ಅದನ್ನು ಕಟ್ ಮಾಡ್ಕೊಳ್ಬೇಕಿರ್ತೈತೆ ರೀ. ಅದನ್ನು ನಾವು ಸೆಟ್ ಮಾಡಿದೆವು ಅಂದರೆ ಆಟೋಮೆಟಿಕ್ ಆಗ್ತೈತೆ ರೀ ಅದು. ಹಾಂ, ಅದು ಇಲ್ಲಂದ್ರೂ ಇಲ್ಲೇ ನಾವು ಮಾಡ್ಕೊಬೋದು ನಮ್ಗೆ ಹೆಂಗೆ ಬೇಕು ಹಂಗೆ. ಈಗ ಇದನ್ನು ಮ್ಯೂಟ್ ಇಟ್ಟು ನೋಡ್ತೀವಿ. ಇದನ್ನು ಸ್ವಲ್ಪ ಡೌನ್ ಮಾಡ್ಕೊಂಡು ನೋಡೋಣ. ಸ್ವಲ್ಪ ಇಲ್ಲೇ ನಾವು ಮಾಡಿಫೈ ಮಾಡ್ಕೊಳ್ಳೋಣ ರೀ. ಅವು ಏನ್ರಿ ಅಂದರೆ ವ್ಯಾಲ್ಯೂಸಿಟಿ ರೀ, ಅಂದರೆ ಹೆಚ್ಚು ಕಡಿಮೆ. ಆ ಸ್ವರದ ಸೌಂಡ್ ಹೆಚ್ಚು ಕಡಿಮೆ ಮಾಡ್ಕೊ ಅಂದರೆ ಮೆಲೋಡಿ ಕೇಳಿಸ್ತಲ್ಲ ಹೆಚ್ಚು. ಕೊಡೋ ಕಡೆ ಎದುರಾಗ ಹೋಗ್ಸೋದು
ಇದ್ರಾಗ ರೀ ನಾವು ಯಾವ್ದು ಇದು ಟ್ರ್ಯಾಕ್ ಆಯ್ಕೆ ಮಾಡ್ಕೊಂಡಿರ್ತೇವ್ರಲ್ಲ ಇದ್ರಾಗ ಸ್ಲಾಟ್ ಇರ್ತಾವೆ 10 ಸ್ಲಾಟ್ ತನಕ ಆ್ಯಡ್ ಮಾಡ್ಕೊಳಕ್ಕೆ ಬರ್ತೈತೆ ರೀ. ಸ್ಲಾಟ್ಸ್ ಮೀನ್ಸ್ ಎಫೆಕ್ಟ್. ಎಫೆಕ್ಟ್ಸ್ಗಳು ಹಾಕೊಳಕ್ರಿ ಅದು ಸ್ಲಾಟ್ ಅಂದ್ರೆ ಅದಕ್ಕೆ ಜಾಗ ರೀ, ಹಾಂ ಜಾಗ ರೀ ಅದು. ಆಯ್ತು ರೀ. ಆ ಸ್ಲಾಟ್ ಹಾಕೊಂಡಿಂದ ಮಿಕ್ಸರ್ನಾಗ ಅದೊಂದು ಸ್ಲಾಟದ್ದು ಒಂದು ಇದನ್ನೇ ಬೇರೆ ಹಾಂ ಅದೊಂದು ಹತ್ತು ಸ್ಲಾಟ್ ಬರ್ತಾವ್ರಿ, ಬಂದೇ ಬಿಡ್ತಾವ ಬರುತ್ತೆ ರೀ. ಅದಕ್ಕೆ ಇನ್ನೂ ಇದ್ರಾಗ ಇನ್ನೂ ಅಡ್ವಾನ್ಸ್ ಲೆವೆಲ್ ಐತ್ರಿ ಅದು. ಇದಕ್ಕೆ ಇಷ್ಟು ಸಾಲಿಲ್ಲ ಅಂದ್ರೆ ಮತ್ತೆ ನಾವು ಸೈಡ್ ಚೇಂಜ್ ಮಾಡ್ಕೊಳ್ಬೇಕಾಗ್ತೈತ್ರಿ ಅದು. ಈಗ ಏನು ಮಾಡೋಣ ಅಂತಂದ್ರೆ ರೀ, ಈಗ ಪ್ಯಾಟರ್ನ್ ಒಂದಾಗ ನಾವೆಲ್ಲನ ಒಂದ್ರಾಗ ಗೊಳೆ ಮಾಡಿದೆವು. ಸಪ್ರೇಟ್ ಮಾಡ್ಕೊಳ್ಳೋಣ. ಈಗ ಸಪ್ರೇಟ್ ಅಂತಂದರೆ ಈಗ ಇದ್ರ ಮೇಲೆ ಮೋರ್ಫಿನ್ ಮೇಲೆ ಕ್ಲಿಕ್ ಮಾಡಿದೆ ರೀ ನಾನು. ಕ್ಲಿಕ್ ಮಾಡಿದ ನಂತರ ಕಂಟ್ರೋಲ್ ಎ ಹೊಡೆದು ಕಂಟ್ರೋಲ್ ಎಕ್ಸ್ ಹೊಡೆದೇವು ಅಂದ್ರೆ ಕಟ್ ಆಗ್ತೈತ್ರಿ ಅದು. ಕಂಟ್ರೋಲ್ ಎ ಹೊಡೆದ್ರೆ ಆಲ್ ಸೆಲೆಕ್ಟ್ ಆಕೈತೆ ರೀ. ಇಲ್ಲಿ ನೋಡಿ ಕಂಟ್ರೋಲ್ ಎ ಹೊಡೆದೇವು ಅಂದ್ರೆ ಆಲ್ ಸೆಲೆಕ್ಟ್ ಆಕೈತೆ. ಇಲ್ಲಿ ತನಕ ಮಾಡಿದ ವರ್ಕ್ ಎಲ್ಲ ಹಾಂ ಇಲ್ಲಿ ತನಕ ಮಾಡಿದೆಲ್ಲ ಕಂಟ್ರೋಲ್ ಎ ಅಂದ್ರೆ ಪ್ಯಾಟರ್ನ್ ಚೇಂಜ್ ಮಾಡ್ಕೊಳ್ಳೋದ್ರಿ. ಈಗ ಈ ಪ್ಯಾಟರ್ನ್ ಚೇಂಜ್ ಮಾಡ್ಕೊಳ್ಳೋದ್ರಿ ಅಂದ್ರೆ ಸಪ್ರೇಟ್ ನಮಗೆ ಅದರದ್ದು ಮಾಡ್ಯುಲೇಷನ್ ನಮ್ಗೆ ಹೆಂಗೆ ಬೇಕು ಹೆಂಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಬರ್ತದೆ ರೀ. ಪ್ಯಾಟರ್ನ್ ಚೇಂಜ್ ಮಾಡ್ಕೊಳ್ಳೋದ್ರಿ. ಚೇಂಜ್ 2 ತೊಗೋರಿ 3 ತೊಗೋರಿ ಅಥವಾ ನೀವು ಯಾವುದೋ ತೊಗೋರಿ. ಪ್ಯಾಟರ್ನ್ ಎದ್ರಾಗ ಹೋಗ್ರಿ ಸರ್ ಅದು ಇಲ್ಲೇ ಇರ್ತಾರೆ. ಚೇಂಜ್ ಮಾಡ್ಬೇಕು ಹೋಗ್ಬೇಕಾದ್ರೆ ಫಸ್ಟ್ ಎದ್ರಾಗ ಹೋಗೋದು. ಇಲ್ಲಿ ಏನು ನಾವು ಒಂದನೇ ಪ್ಯಾಟರ್ನ್ದಾಗಿ ನಾವು ಇದು ಮ್ಯೂಸಿಕ್ ಕ್ರಿಯೇಟ್ ಮಾಡಿದೀವಿ ರೀ. ಈಗ ಕಾರ್ಡ್ಸ್ ಒಂದು ಇದ್ರಾಗೆ ಬಿಡೋದ್ರಿ ನಾವು. ಕಾರ್ಡ್ಸ್ ಇದ್ರಾಗ ಬಿಟ್ಟ ಮೋರ್ಫಿನ್ ಅಂತ ಬೇರೆ ಪ್ಲಗಿನ್ಸ್ ತೊಗೊಂಡಿವ್ರಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕಂಟ್ರೋಲ್ ಎ ಹೊಡ್ಕೊಳ್ಳೋದ್ರಿ. ಅದೊಂದೇ ಕಡೆ ಮಾಡೋದು. ಹಾಂ ಕಂಟ್ರೋಲ್ ಎ ಹೊಡೆದೀವಿ ಆಲ್ ಸೆಲೆಕ್ಟ್ ಆಗ್ತದೆ. ಮೋರ್ಫಿನ್ ಮೇಲೆ ಇದು ಮಾಡಿದ್ರೆ ಮೋರ್ಫಿನ್ ಅಥವಾ ಯಾವುದೇ ಪ್ಲಗಿನ್ಸ್ ಅದ್ರ ಮೇಲೆ ಏನು ಮಾಡಿದ್ರಿ ಸರ್? ಎನಿ ಪ್ಲಗಿನ್ಸ್ ಕ್ಲಿಕ್ ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ ನಂತರ ಅದು ಓಪನ್ ಆಕೈತ್ರಿ ಪಿಯಾನೋ ರೋಲ್ ರೀ. ಡಬಲ್ ಕ್ಲಿಕ್ ಮಾಡೋದ್ರಿ. ಡಬಲ್ ಕ್ಲಿಕ್ ಮಾಡಿದ ನಂತರ ರೀ ಕಂಟ್ರೋಲ್ ಎ ಹೊಡ್ಕೊಳ್ಳೋದ್ರಿ. ಕಂಟ್ರೋಲ್ ಪ್ಲಸ್ ಎ ಅಂದ್ರೆ ಕಂಟ್ರೋಲ್ ಪ್ಲಸ್ ಅಂದ್ರೆ ಒತ್ತು ಹಿಡಿದ್ರಿ ಅದನ್ನು ಹೋಲ್ಡ್ ಮಾಡೋದು. ಅದನ್ನು ಎ ಹೊಡೋದನ್ನ ಅಂದ್ರೆ ಆಲ್ ಸೆಲೆಕ್ಟ್ ಆಗ್ತದ್ರ ಅದು. ಆಲ್ ಸೆಲೆಕ್ಟ್ ಆಗತ್ತೆ. ಐದರಲ್ಲ ಇದನ್ನ ಕಂಟ್ರೋಲ್ ಎಕ್ಸ್ ಮಾಡ್ಕೊಳ್ಳೋದ್ರಿ. ಹಾಂ ಕಂಟ್ರೋಲ್ ಎಕ್ಸ್ ಮಾಡಿ ಕಂಟ್ರೋಲ್ ಪ್ಲಸ್ ಎಕ್ಸ್ ಮಾಡಿವ ಅಂತಂದ್ರೆ ರೀ ಕಂಟ್ರೋಲ್ ಪ್ಲಸ್ ಎಕ್ಸ್ ಮಾಡಿದ್ರಿ. ಹಾಂ ಕಟ್ ಆಗ್ತೈತ್ರಿ ಅದು. ಆ ಮಾಡಿದ ಪ್ರೋಗ್ರಾಮ್ ಎಲ್ಲ ಕಟ್ ಆಗ್ತೈತ್ರಿ. ಹಾಂ ಇಲ್ಲಿ ಮ್ಯಾಲೆ ಪ್ಯಾಟ್ರನ್ ಚೇಂಜ್ ಮಾಡ್ಕೊಳ್ಳೋದ್ರಿ. ಇಲ್ಲಿ ಮ್ಯಾಲೆ ಇಲ್ಲಿ ಪ್ಯಾಟ್ರನ್ 1 ಅಂತ ಇರುತ್ತೆ ನೋಡ್ರಿ. ಇಲ್ಲಿ ಪ್ಯಾಟ್ರನ್ 1 ಅಂತ ಇರತ್ತಲ್ಲ ಅಲ್ಲಿ ಚೇಂಜ್ ಹೆಂಗೆ ಮಾಡ್ಕೊಳ್ಳೋದು ಅಂತಂದ್ರೆ ರೀ ಪ್ಯಾಟ್ರನ್ ಚೇಂಜ್ ಇದು ನಮ್ದು ಮೌಸ್ದ ರಿಂಗ್ ಇರತ್ತಲ್ರಿ. ಮೌಸ್ದ ರಿಂಗದ ಮೇಲೆ ಹಿಂಗೆ ಅಪ್ ಡೌನ್ ಇದನ್ನು ಮಾಡಿವಿ ಅಂತಂದ್ರೆ ಹೆಚ್ಚು ಕಡಿಮೆ ಆಗ್ತೈತ್ರಿ ಅದು. ಅಥವಾ ಪ್ಲಸ್ ಮಾಡ್ಕೊಂಡ್ರೂ ಬರ್ತೈತೆ ರೀ. ಇಲ್ಲಿ ಪ್ಲಸ್ ಅಂತ ಒಂದು ಐಕಾನ್ ಐತ್ರಿ ಅದ್ರಾಗ ಬರ್ತೈತೆ ರೀ. ಅಥವಾ ಪ್ಲಸ್ ಹೊಡೆದ್ರೂ ಎರಡನೇದು ಅಂದ್ರೆ ಆಯ್ಕೆ ಆಕೈತ್ರಿ. ಪ್ಯಾಟ್ರನ್ ಚೇಂಜ್ ಆಕೈತ್ರಿ. ಚೇಂಜ್ ಆಗತ್ತೆ. ಪ್ಲಸ್ ಹೊಡ್ಕೊಡ್ರಿ ಅಥವಾ ನೀವು ನಿಮ್ದು ಇದು ಮೌಸ್ದಾಗ ರಿಂಗ್ ಇರತ್ರಲ್ಲ ಅದು ಅಪ್ ಡೌನ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತೈತ್ರಿ. ಈಗ ಪ್ಯಾಟ್ರನ್ 2 ಆಯ್ತ್ರಲ್ಲ ಇಲ್ಲಿ ಕಂಟ್ರೋಲ್ ವಿ ಮಾಡ್ಕೊಳ್ಳೋದ್ರಿ. ಹಾಂ 2ಗೆ ಬರತ್ತೆ ರೀ ಪ್ಯಾಟ್ರನ್ 2. ಹಾಂ ಈಗ ಕಂಟ್ರೋಲ್ ವಿ ಕಂಟ್ರೋಲ್ ಪ್ಲಸ್ ವಿ ಹೊಡೆದ್ರೆ ಅಲ್ಲಿ ಪೇಸ್ಟ್ ಆಗುತ್ತೆ ಅದು. ಈಗ ಅದಟ್ಟ ಕೇಳಿಸ್ಲತ್ತ. ಇದಷ್ಟೇ ಕೇಳಿಸ್ಲತ್ರಿ. ಮೋರ್ಫಿನ್ದಾಗ ಇನ್ನೇನು ನೋಡ್ದೈತ್ರಲ್ಲ ಅಷ್ಟೇ ಕೇಳಿಸ್ಲತ್ರಿ. ಈಗ ಏನು ಮಾಡೋದು ಅಂತಂದ್ರೆ ಇದನ್ನು ನಾವು ಇಲ್ಲಿ ಪ್ಯಾಟ್ರನ್ ಮೇಲೆ ಇಲ್ಲಿ ಏನೈತ್ರಲ್ಲ ಈಗ ಅಲ್ಲ ಇದು ಪ್ಲೇ ಲಿಸ್ಟ್ ಅಂತೀವ್ರಿ ನಾವು ಇದಕ್ಕೆ. ಈ ಪ್ಲೇ ಲಿಸ್ಟ್ ಮೇಲೆ ಕೆಳಗಿಂದ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿ ಇದನ್ನು. ಆಮೇಲೆ ಮತ್ತು 1 ಪ್ಯಾಟ್ರನ್ ಸೆಲೆಕ್ಟ್ ಮಾಡ್ಕೊಳ್ಳೋದು. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೂ ಬರುತ್ತೆ ರೀ. ಅಥವಾ ಇಲ್ಲಿ ಅಪ್ ಡೌನ್ ಮಾಡ್ಕೊಂಡ್ರೂ ನಡೀತೈತೆ ರೀ. ಇಲ್ಲಿ ಅಪ್ ಡೌನ್ ಮಾಡ್ಕೊಂಡ್ರೂ ಬರ್ತೈತೆ ರೀ. ಈಗ ಒಂದು ಬತ್ತರೆ ಈಗ ಈ ಆ್ಯಂಪಲ್ ಗಿಟಾರ್ ನಾವು ತೊಗೊಂಡಿದ್ದೀವಲ್ಲ ಅದನ್ನು ಅದೇ ಸೇಮ್ ಟು ಸೇಮ್ ಕಂಟ್ರೋಲ್ ಎ ಮಾಡ್ಕೊಳ್ಳೋದು, ಕಟ್ ಮಾಡೋದು, ಪ್ಯಾಟ್ರನ್ 3 ತೊಗೊಳೋದ್ರಿ ಇದ್ರೊಳಗೆ. ಪ್ಯಾಟ್ರನ್ ಕಂಟ್ರೋಲ್ ವಿ
ಆಯ್ತಾ. ಈಗ ಅದನ್ನ ಇಲ್ಲಿ ಕೆಳಗೆ ತೊಗೊಳ್ರಿ. ಮೂರು ಎಲ್ಲ ಸಪ್ರೇಟ್ ಆದವ್ರಿ. ಈಗೆಲ್ಲ ಏನು ಮಾಡೋದು ಅಂತಂದ್ರೆ ರೀ, ನಾವೀಗ ಮೂರದಕ್ಕೂ ಏನೈತ್ರಲ್ಲ ಇದು ಹೆಸರು ಚೇಂಜ್ ಮಾಡ್ಕೊಳ್ಳೋಣ್ರಿ ಇಲ್ಲಿ. ಅಂದ್ರೆ ಈಗ ಏನೇನು ನಾವು ಮಾಡಿದೀವಿ ಪ್ರೋಗ್ರಾಮ್ ಅನ್ನೋದಕ್ಕೆ ಹೆಸರು ಚೇಂಜ್ ಮಾಡೋದು ರೀ. ರೈಟ್ ಕ್ಲಿಕ್ ಮಾಡಿರಿ. ಹಾಂ, ರೈಟ್ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ರೀನೇಮ್ ಆ್ಯಂಡ್ ಕಲರ್ ಅಂತ ಬರ್ತೈತೆ ರೀ. ಹಾಂ, ರೀನೇಮ್ ಆ್ಯಂಡ್ ಕಲರ್ ಅಂತ ಬರುತ್ತೆ ರೀ. ರೀನೇಮ್ ಆ್ಯಂಡ್ ಕಲರ್ ಅಂತ ಬರುತ್ತೆ ರೀ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮ್ದು ಫಸ್ಟ್ದು ಏನೈತ್ರಿ, ಇಲ್ಲ ಈಗ ಮ್ಯಾಲೆ ಪ್ಯಾಟ್ರನ್ 1 2 3 ಇಲ್ಲಿ ಬಂದಿರ್ತಾವ್ರಿ. ಇಲ್ಲಿ ನೋಡ್ರಿ ಈ ಸೈಡ್ದಾಗ ಪ್ಯಾಟ್ರನ್ ನಾವು ಯಾವ್ಯಾವ ಆಯ್ಕೆ ಮಾಡಿದೀವ್ರಲ್ಲ ಅವೆಲ್ಲನೂ ಬರ್ತಾವ್ರಿ ಈ ಕಡೆ. ಹಾಂ, ಈಗ ಪ್ಯಾಟ್ರನ್ 1 ಮೇಲೆ ನಾವು ಈಗ ಅದ್ರ ಮೇಲೆ ಕ್ಲಿಕ್ ಮಾಡ್ತೀವಿ, ಅದು ಸೆಲೆಕ್ಟ್ ಆಗ್ತಾ ಹೋಗ್ತದ್ರಿ. ಇಲ್ಲಿ ಅಲ್ಲಿ ಒಂದು ಗ್ರೀನ್ ಮಾರ್ಕ್ ಬರ್ತೈತ್ರಿ, ರೌಂಡ್ ಶೇಪ್ ಎಲ್ಲ ಕಡೆ. ಒನ್ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿದ್ರೆ ಅದ್ರ ಮೇಲೆ ನಾವು ಮೌಸ್ಲೇ ರೈಟ್ ಕ್ಲಿಕ್ ಮಾಡಿವಿ ಅಂತಂದ್ರೆ ರೀನೇಮ ಆ್ಯಂಡ್ ಕಲರ್ ಅಂತ ಬರುತ್ತೆ ರೀ. ಈಗ ಅದೇನೈತ್ರಿ, ಕಾರ್ಡ್ಸ್ ಅಂತ ಹೇಳೈತಿ ಅಥವಾ ಪಿಯಾನೋ ಅಂತ ಹೇಳೈತ್ರಿ. ಈಗ ಪಿಯಾನೋ ಅಂತ ಹಾಕ್ತೇನೆ ರೀ. ನಾನು ಅದನ್ನು ಪಿಯಾನೋ ಕಾರ್ಡ್ಸ್ ಅಂತಾನೆ ಹಾಕೊಂಡ್ರಿ. ಕಾರ್ಡ್ಸ್ ಆಯ್ತ್ರೆ, ಎಂಟರ್ ಹೊಡೆದ್ರಿ. ಈಗ ಆಯ್ತು. ಅಥವಾ ಅದ್ರ ಕಲರ್ ಚೇಂಜ್ ಮಾಡೋರು ಇದ್ರಂದ್ರೆ ಮತ್ತೆ ನಾವು ಕಲರು ಚೇಂಜ್ ಮಾಡ್ಬೋದು ರೀ. ಕಲರ್ ಚೇಂಜ್ ಮಾಡಬೇಕಾದ್ರೆ ಇಲ್ಲಿ ದಂಡಿಗೆ ಒಂದು ಮಾರ್ಕ್ ಇರ್ತೈತೆ ರೀ, ಅದು ಬ್ಲ್ಯಾಕ್ ಕಲರ್ದು ರೀ. ಈಗ ಇದ್ರ ಮ್ಯಾಲೆ ಕ್ಲಿಕ್ ಮಾಡಿದ್ರೆ ಕಲರ್ಗಳು ಬರ್ತಾವೆ. ಯಾವ ಕಲರ್ ಬೇಕು ನಿಮಗೆ ಆ ಕಲರ್ ನಾವು ಆಯ್ಕೆ ಮಾಡ್ಕೊಳ್ಳೋದು. ಇದನ್ನು ನಾನು ಗ್ರೀನ್ ಕಲರ್ ತೊಗೊಳ್ತೀನಿ, ಎಕ್ಸೆಪ್ಟ್ ಕೊಡ್ತೇನೆ ರೀ. ಎಕ್ಸೆಪ್ಟ್ ಕೊಟ್ಟು ಎಂಟರ್ ಕೊಟ್ಟ ನಂತರ ಇದು ಗ್ರೀನ್ ಕಲರ್ ಆಯ್ತು ರೀ. ಇಲ್ಲಿ ಮ್ಯಾಲೆ ಇದು ಕಲರ್ನು ಬತ್ತು, ಪಿಯಾನೋ ಕಾರ್ಡ್. ಇದನ್ನು ಮತ್ತೆ ರೀನೇಮ್ ಕೊಡ್ತೇನೆ ರೀ. ಇಲ್ಲಿ ಗಿಟಾರ್ ಅಂತ ಬರೀತೀನಿ ರೀ ನಾನು. ಗಿಟಾರ್ 1 ಅಂತ ಕೊಡ್ತೇನೆ ರೀ ನಾನು. ಆಮೇಲೆ ಕಲರ್ ಚೇಂಜ್ ಮಾಡ್ಕೊಳ್ತೀನಿ ರೀ. ಕಲರ ಇದ್ರಾಗ ಈ ಕಲರ್ ತೊಗೊಳ್ತೀನಿ, ಎಕ್ಸೆಪ್ಟ್ ಮಾಡ್ತೀನಿ, ಎಂಟರ್. ಅದು ಕಲರ್ ಸೇಮ್ ಆಯ್ತು ರೀ. ಆಮೇಲೆ ಕೆಳಗಿಂದಕ್ಕೂ ಗಿಟಾರ್ 2 ಅಂತ ಕೊಡ್ತೀನಿ, ಯಾಕಂದ್ರೆ 2 ಗಿಟಾರ್ ಅದಾವ್ರಿ. ಹೌದಿಲ್ಲ ರೀ, ಗಿಟಾರ್ 2 ಕಲರ್ ಸೇಮ್ ಅದನ್ನ ಕೊಡ್ತೀನಿ ರೀ, ಯಾಕಂದ್ರೆ ಕಲರ್ 2 ಅವು ಅದಾವ. ಹಾಂ, 2 ಕಲರ್ ಸೇಮ್ ಆಯ್ತು. ಈ ಕಾರ್ಡ್ಸ್ ಮಾತ್ರ ಕಂಟಿನ್ಯೂ ಒಂದ ಹೋಗ್ತಿರ್ತೈತೆ ರೀ. ಅದೇ ಕಾರ್ಡ್ಸ್ದಾಗ ಈಗ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇದನ್ನು ಒಂದ ಕಾರ್ಡ್ಸ್ ಒಂದ ರೀ. ಕಂಟ್ರೋಲ್ ಬಿ ಹೊಡೆದು ಹೋದ್ರೆ ಆಟೋಮೆಟಿಕ್ ಪೇಸ್ಟ್ ಆಗ್ತಾ ಹೋಗ್ತೈತೆ ರೀ ಅದು ಮುಂದಕ್ಕೆ. ಕಂಟ್ರೋಲ್ ಬಿ. ಹಾಂ, ನಾವೇನು ಕಾರ್ಡ್ಸ್ ಮಾಡಿರ್ತೀರಲ್ಲ ಟೋಟಲ್ ಎಲ್ಲ ಫುಲ್ ಸಾಂಗ್ ಎಲ್ಲ ಅದ ಕಾರ್ಡ್ಸ್ ಮೇಲೆ ಹೋಗ್ತಿರ್ತೈತೆ ರೀ. ಕಂಟ್ರೋಲ್ ಫ್ರೆಶ್ ಹಿಡಿದು ಬಿ ಹೊಡಿಬೇಕು ರೀ. ಹೊಡೆದ್ರೆ ಪೇಸ್ಟ್ ಆಗ್ತೈತೆ ರೀ. ಆಟೋಮೆಟಿಕ್ ಕಾಪಿ ಪೇಸ್ಟ್ ಆಗ್ತಾ ಹೋಗ್ತದೆ ರೀ ಅದು. ಹಾಂ, ಕಾಪಿ ಪೇಸ್ಟ್ ಆಗತ್ತೆ ಹೋಗುತ್ತೆ ರೀ. ಹಾಂ, ಆಟೋ ಕಾಪಿ ಪೇಸ್ಟ್ ಬಿಟ್ಟು ಅಂದ್ರೆ ಸ್ಟಾಪ್ ಆಗುತ್ತೆ. ಹಾಂ, ಅದ ಕಾರ್ಡ್ಸ್ದಾಗ ಹೋಗ್ತಿರ್ತೈತೆ ರೀ. ಇನ್ನು ಇದಕ್ಕೆ ಬೇಸ್ ಹಾಕೋಬೇಕ್ರಿ ನಾವು. ಇದಕ್ಕೆ ಬೇಸ್ ಬೇಕ್ರಲ್ಲ. ಈಗ ನಾವು ಏನು ಮಾಡಿದ್ದೀವಿ ಪ್ರೋಗ್ರಾಮ್ಗೆ ರೀ. ಈಗ ಪ್ಯಾಟ್ರನ್ 1ದಾಗ ಪಿಯಾನೋ ಐತ್ರಿ. 2 ಗಿಟಾರ್ ಅದಾವೆ 3ರಾಗ. ಈಗ 4 ತೊಗೊಳ್ತೀನಿ ರೀ ನಾನು. 4 ತೊಗೊಂಡ ಇಲ್ಲಿ ಮತ್ತೆ ಪ್ಲಸ್ ಐಕನ್ಗೆ ಹೋಗ್ತೀನಿ. ಇಲ್ಲಿ ಪ್ಲಸ್ ಐಕನ್ದಾಗ ಪ್ಲಕ್ಸ್ ಬೇಸ್ ಅಂತ ಹೇಳೈತ್ರಿ ಈಗ ಆಲ್ರೆಡಿ. ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಹಾಂ, ಆಮೇಲೆ ಇಲ್ಲಿ ನೀವು ಇದನ್ನು ಮಾಡ್ಕೋಬೋದು, ಅಥವಾ ಇಲ್ಲಿ ಇನ್ನೊಂದು ನಿಮ್ಗೆ ಆಪ್ಷನ್ ಐತ್ರಿ. ಇಲ್ಲಿ ಪ್ಲಸ್ ಅಂದರೆ ಇನ್ಬಿಲ್ಟ್ ಬರೋ ಪ್ಲಗಿನ್ಸ್ ಅಂದರೆ ಬೂಪ್ ಬೇಸ್ ಅಂತ ಹೇಳಿ ಒಂದು ಇದು ಬರ್ತೈತೆ ರೀ ಇದ್ರೊಳಗೆ. ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿವಿ, ಬೂಪ್ ಬೇಸನ್ನು ತೊಗೊಳ್ತೀನಿ ರೀ ನಾನು. ಈಗ ಬೇಸ್ ಹಾಕೋಬೇಕು. ಹಾಂ, ಬೇಸ್ ಹಾಕೋಬೇಕು ರೀ. ಬೇಸ್ ಹಾಕೋರು ಮತ್ತು ಪ್ಲಸ್ಸಿಗೆ ಹೋಗ್ಬೇಕು. ಹಾಂ, ಈಗ ಬೂಪ್ ಬೇಸ್ ಓಪನ್ ಆಯ್ತು ರೀ. ಕಂಟ್ರೋಲ್ ಎಲ್ ಹೊಡಿತೇನೆ ರೀ, ಅದು ಮಿಕ್ಸರ್ಗೆ ಆ್ಯಡ್ ಆಯ್ತು ರೀ. ಸೆಲೆಕ್ಟ್ ಮಾಡೋಕೆ. ಹಾಂ, ಪ್ರತಿಯೊಂದೂ ನಾವು ಕಂಟ್ರೋಲ್ ಎಲ್ ಹೊಡೆದೀವಿ ಅಂತಂದ್ರೆ ಅದು ಇದು ಹೋಗತ್ತೆ ರೀ. ಕಂಟ್ರೋಲ್ ಎಲ್ ಹೊಡೆದೀವಿ ಅಂದರೆ ಮಿಕ್ಸರ್ಗೆ ಆ್ಯಡ್ ಆಗತ್ತೆ. ಆ್ಯಡ್ ಟು ಮಿಕ್ಸರ್ ಅಂತ. ಹಾಂ, ಇದನ್ನು F7 ಹೊಡೆದ ನಾನು ಪಿಯಾನೋ ರೋಲ್ಗೆ ಹೋಗ್ತೀನಿ ರೀ. F7 ಹೊಡೆದು ಪಿಯಾನೋ. ಹಾಂ, ಆದರೆ ಇದು ಬೇಸ್ ಹೆಂಗೆ ಹಾಕೋದು ಅಂತಂದ್ರೆ ರೀ, ನಾವೊಂದು ಪಿಯಾನೋ ರೋಲ್ ಹೋಗೋದು ಮಾಡಿ. ಈಗ ಎಂಪಲ್ ಗೆಟ್ರದ ಒಂದು ನಾವು ಓಪನ್ ಮಾಡ್ತೀನಿ ರೀ. ಇದ್ರಾಗ ಇದ್ರಾಗ ಹೆಂಗೆ ಮಾಡೋದಂದ್ರೆ ಹೇಳ್ತೀನಿ ರೀ ನಾನು ನಿಮಗೀಗ. ಈಗ
ಫಸ್ಟ್ ಸಿ ಕಾರ್ಡ್ಸ್ ಐತ್ರಿ ಇದು. ಹಾಂ ಸಿ ಮೇಲೆ ಕ್ಲಿಕ್ ಮಾಡಿ ಎಲ್ಲಿ ತನಕ ಅಂತಂದ್ರೆ ಇಲ್ಲಿ ಇಲ್ಲಿ ಬಾರ್ ಅದಾವ ರೀ. ಇಲ್ಲಿ ನಂಬರ್ ಕಾಣಿಸ್ತಾವೆ 1 2 3 4 5 ತನಕ ರೀ. ಇದು ಒಂದು ಬಾರ್ ಆಯ್ತು ರೀ, 2 ತನಕ. ಇದು 3ನೇದು, ಇದು 2ನೇದು, ಇದು 3ನೇದು, ಇದು ಇಲ್ಲಿ ತನಕ 4ನೇದು, 5 ತನಕ ರೀ. ಈಗ ನಾವು ಇದ್ರಾಗ ಅರ್ಧ ಬೇಸ್ ಹಾಕೋಬೇಕು ರೀ. ಅಂದ್ರೆ ಯಾವ್ಯಾವ ಸ್ವರ ಬರ್ತಾವೆ ಇಲ್ಲಿ ಮ್ಯಾಲೆ. ಈಗ ನಾವು ಈಗ ಮೊದಲು ಸಿ ಐತ್ರಿ ಇಲ್ಲಿ, ಆಮೇಲೆ ಡಿ ಸ್ವರ ಐತ್ರಿ ಇದ್ರೊಳಗೆ. ಫಸ್ಟ್ ಯಾವ್ದು ಅಂದ್ರೆ ಒಂದು ಪೆಟ್ಟಿಗೆ ಯಾವ್ದು ಸ್ವರ ಹತ್ತತ್ರಲ್ಲ ಆ ಸ್ವರ ಸೆಲೆಕ್ಟ್ ಮಾಡ್ಕೋಬೇಕು. ಇದು 2ನೇದು ಡಿನ ಐತ್ರಿ. ಆಮೇಲೆ ಎಫ್ ಐತಿ. ಆಮೇಲೆ ಎ ಐತ್ರಿ, ಎ ಶಾರ್ಪ್. ಹಾಂ ಎರಡನೇದು ಏನೈತಿ, ಆಮೇಲೆ ಸಿ ಐತಿ. ಆಮೇಲೆ ಎಫ್ ಎಂಡ್ ಯಾವ್ದಾಗತ್ತರಲ್ಲ. ಹಾಸ್ ಹಿಡ್ಕೊಂಡು ಹೋಗ್ತೈತ್ರ ಅದ. ಈಗ ಇದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ತೀನಿ ರೀ. ಇದು ಕಟ್ ಮಾಡ್ತೀನಿ. ಆಮೇಲೆ ಬೂಬ್ ಬೇಸ್ ಓಪನ್ ಮಾಡ್ತೀನಿ ರೀ. ಈಗ ಬೂಬ್ ಬೇಸ್ ಮೇಲೆ F7 ಕೊಟ್ಟು ಇಲ್ಲಿ ಪೇಸ್ಟ್ ಮಾಡ್ಕೊತೀನಿ ರೀ. ಎಲ್ಲಿ ಪೇಸ್ಟ್ ಮಾಡ್ಕೊಂಡ್ರಿ? ಬೂಬ್ ಬೇಸ್ ಅಂತ ಹೇಳಿ ಒಂದು ಇದು ಹಾಕೊಂಡೇನ್ರಿ ನಾ ಇದ್ರೆ. ಈಗ ಪ್ಯಾಟರ್ನ್ 4 ಸೆಲೆಕ್ಟ್ ಮಾಡ್ಕೊಂಡ್ರಿ. ಈಗ ಈ ಬೂಬ್ ಬೇಸ್ ಅಂತ ಹೇಳಿ ಒಂದು ಪ್ಯಾಟರ್ನ್ ಐತ್ರಲ್ಲ, ಆಯ್ತು. ಈಗ ಇದನ್ನು ನಾವು ಇನ್ನೊಂದು ಪ್ಯಾಟ್ರನ್ ತೊಗೊಳ್ತೀನಿ ರೀ. ಇದನ್ನು ತೊಗೊಂಡು ನಾನಿಲ್ಲಿ ಫ್ಲೆಕ್ಸ್ದು ಹಾಕೋತೀನಿ ರೀ. ಅದು ಹೆಂಗೆ ಕೇಳಿಸ್ತೈತೆ ನೋಡಕತ್ತೀನಿ. ಅಂದ್ರೆ ಫ್ಲೆಕ್ಸ್ದು ಚಂದ ಕೇಳಿಸ್ತೈತಿ. ಇಸೆನ್ಸಿಯಲ್ ಬೇಸ್ ಸೇಮ್ ಮ್ಯಾಟ್ರ್ ಅದನ್ನೇ. ಹಾಂ ಕಾಪಿ ಮಾಡ್ಕೊಳ್ತೀನಿ, ಪ್ಯಾಟ್ರನ್ ಚೇಂಜ್ ಮಾಡ್ತೀನಿ, ಪೇಸ್ಟ್ ಮಾಡ್ತೀನಿ. ಇಲ್ಲಿದೆ ಕಾಪಿ ಮಾಡ್ಕೊಂಡು ಇದ್ರಾಗ ಪೇಸ್ಟ್ ಮಾಡೋಣ. ಈಗ ನಾವು ಮಿಕ್ಸರ್ಗೆ ಹೋಗ್ಬೇಕು, ಯಾಕಂದ್ರೆ ಅದನ್ನು ಮಾಸ್ಟ್ರಿಂಗ್ ಮಾಡ್ಕೋಬೇಕ್ರಿ ನಾವು. ಈಗ ಕಂಟ್ರೋಲ್ ಎಸ್ ಹೊಡೆದು ಸೇವ್ ಹಂಗೆ ಕಂಟ್ರೋಲ್ ಎಸ್ ಹೊಡ್ಕೊಂಡು ಹೋದ್ರೆ ನಾವು ಈ ಕಡೆದ ನಮ್ಗೆ ಎಕ್ಸ್ಟ್ರಾ ಪಾರ್ಟ್ ಇದು ಬೇಡಾಗೈತ್ರಿ ನಮಗೆ. ಆಮೇಲೆ ಇದ್ರದ್ದು ವ್ಯಾಲ್ಯೂಮ್ ಚೂರು ಕಡಿಮೆ ಮಾಡ್ಕೊಳ್ಳೋಣ್ರಿ, ಭಾಳ ಕೇಳಿಸ್ಲತ್ತೈತಿ.
ಬೂಬ್ ಬೇಸ್ದು ಒಂಚೂರು ಕಡಿಮೆ ಮಾಡ್ಕೊಳ್ಳೋದು. ಈಗ ಇದನ್ನೆಲ್ಲ ಉಳ್ಕೋದೆಲ್ಲ ಡಿಲೀಟ್ ಮಾಡ್ತಾನೆ, ಯಾಕಂದರೆ ಎಕ್ಸ್ಟ್ರಾ ಪಾರ್ಟ್ ಬೇಡ್ರಿ ನಮಗೆ ಈಗ. ಹಾಂ ಈಗೇನು ಮಾಡೋಣ ಅಂತಂದ್ರೆ ಇದ್ರಾಗ ಇನ್ನೊಂದು ಪ್ಯಾಡ್ ಅಂತ ಹಾಕೊಳ್ಳೋದು ಇರ್ತದೆ ರೀ. ಈ ಪ್ಯಾಡ ಇವು ಎಕ್ಸ್ಟ್ರಾ ಏನು ನಾವು ಪಿಯಾನೋದಾಗ ಹಾಕಿದೇವ್ರಲ್ಲ ಕೆಳಗಿನ ಡೌನ್ ಮಂದ್ರ ಸಪ್ತಕ್ಕೆ ಆ ಸ್ವರಗಳು ಕಾಪಿ ಮಾಡ್ಕೊಳ್ಳೋದು ರೀ. ಮಾಡಿಕೊಂಡು ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇದ್ರಾಗ ಬೇರೆ ಬೇರೆ ಇದ್ರಾಗ ಫ್ಲೆಕ್ಸ್ದಾಗೂ ಪ್ಯಾಡ್ ಸಿಗ್ತಾವೆ ರೀ. ಆದರೆ ಇದ್ರಾಗ ಸೆಟ್ರಸ್ ಅಂತ ಹೇಳಿ ಒಂದು ಇದು ಐತ್ರಿ, ಇದು ಆ ಪ್ಲಗಿನ್ಸ್ದಾಗ ಚಂದ ಭಾಳ ಅದಾವೆ ರೀ. ಬೇಸ್ ರೀ, ಸಾರಿ ಪ್ಯಾಡ್ ಇಲ್ಲ ರೀ, ಸೆಟ್ರಸ್ ಅಂತ ಬೇರೆ ಪ್ಲಗಿನ್ಸ್ ಐತ್ರಿ ಇದ್ರೊಳಗೆ. ಹಾಂ, ಇದ್ರಾಗೂ ಇನ್ಸ್ಟ್ರೂಮೆಂಟ್ ಬೇರೆ ಬೇರೆ ಇರ್ತಾವೆ ರೀ. ಹಾಂ, SY ಸೈಟ್ರಸ್. ಹಾಂ, SYTRUS. ಹಾಂ, ಇದ್ರೊಳಗೆ ಪ್ಯಾಡ್ ಅಂಥೇಳಿ ಒಂದು ಇದು ಬರುತ್ತೆ ರೀ. ಇದ್ರೊಳಗೆ ಪ್ಯಾಡ್ದಾಗ ರೀ MLIC ಅಂಥೇಳಿ ಹಿಂಗೆ ಒಂದು ಇದು ಐತ್ರಿ, ಅದನ್ನು ತೊಗೊಂಡೆ. MLIC. ನಾನು ಇದನ್ನು ಕಂಟ್ರೋಲ್ L ಹೊಡೆದ ಮಿಕ್ಸರ್ಗೆ ಆ್ಯಡ್ ಮಾಡ್ತೀನಿ. ಈಗ ಇದನ್ನು ಏನು ಮಾಡೋದು ಅಂತಂದ್ರೆ F7 ಹೊಡೆದ ಪಿಯಾನೋ ರೋಲಿಗೆ ಬರ್ತದೆ. ಸೇಮ್ ಪಿಯಾನೋದು ಏನೈತ್ರಲ್ಲ ಒಂದೇ ಸ್ವರ ಹಾಂ, ರೂಟ್ ನೋಟ್ ಏನೈತ್ರಲ್ಲ ಅದನ್ನಟ್ಟ ತಗೊಳ್ಳೋದ್ರಿ. ಇದ್ರದ ಆದ್ರೆ ಮಂದ್ರ ಸಪ್ತಕದಲ್ಲೇ ಮಂದ್ರ ಸಪ್ತಕ ಅಂದ್ರೆ ತುಂಬಿ ಕೇಳಿಸ್ತೈತ್ರಲ್ಲ ಅದ್ರ ದಶಿನ. ಈಗ ಇದನ್ನ ನಾನು ಪೇಸ್ಟ್ ಮಾಡ್ತೀನಿ. ಈಗ ಅದ್ರದ್ದು ವ್ಯಾಲ್ಯೂಮ್ ಭಾಳ ಜಾಸ್ತಿ ಕೇಳತ್ತೈತ್ರಿ. ಮಿಕ್ಸರ್ದಾಗ ಕಡಿಮೆ ಮಾಡ್ಕೋಬೋದು. ಮಿಕ್ಸರ್ದಾಗೆ ಕಡಿಮೆ ಮಾಡ್ಕೊಂಡ್ರು ನಡೀತೈತ್ರಿ. ಇಲ್ಲಿ ಡೌನ್ ಮಾಡ್ಕೊಳಕ್ಕೆ ನಡೀತೈತ್ರಿ. ಸ್ವಲ್ಪ ವ್ಯಾಲ್ಯೂಮ್ ಇದನ್ನು ಡೌನ್ ಮಾಡೋಣ್ರಿ. ಅಂದ್ರೂ ಇನ್ನು ಕಾರ್ಡ್ಸ್ದು ಎಲ್ಲ ಥರದ್ದು ವ್ಯಾಲ್ಯೂಮ್ ಜಾಸ್ತಿನೇ ಐತ್ರಿ. ಎಪ್ಪಲ್ ಕೀಸ್ ಸ್ವಲ್ಪ ಕಡಿಮೆ ಮಾಡೋಣ್ರಿ. ಬೇಸ್ ಇನ್ನೊಂದು ಚೂರು ಕಡಿಮೆ ಮಾಡ್ಕೊಂಡು, ಬೂಬ್ ಬೇಸ್ ಒಂದು ಜರ ಕಡಿಮೆ ಮಾಡೋಣ, ಇದನ್ನು ಒಂದು ಜರ ಕಡಿಮೆ ಮಾಡೋಣ. ಈಗ ಚಂದ ಕೇಳಿಸ್ಲಾಗ್ತದೆ. ಇಷ್ಟು ಕೆಲಸ ಆಗಿರ್ತದಲ್ರಿ.
ಸೇವ್ ಆಯ್ತು ರೀ. ಈಗ ಇದನ್ನು ನಾವು MP3 ಮಾಡ್ಕೊಳ್ಬೇಕೈತ್ರಿ. ಎಮ್ ಪಿ ತ್ರೀ ಮಾಡ್ಕೊಳ್ಳೋದು. ನನಗೆ ಇನ್ನೂ ಬೀಟ್ ಸೆಕ್ಷನ್ ಏನು ಹೇಳತ್ತಿಲ್ಲ ರೀ ನಾನು ನಿಮಗೆ. ಇದು ಬರೀ ಮೆಲೋಡಿ ಸೆಕ್ಷನ್. ಹಾಂ MP3 ಮಾಡ್ಕೊಳ್ಳೋದು. ಹಾಂ ಈಗ MP3 ಅಥವಾ ವೇವ್ ಫೈಲ್ದಾಗೂ ಇದನ್ನು ಮಾಡ್ಕೋಬೋದ್ರಿ ನಾವು. ಇದನ್ನು ನಾವು ಈ ಎಪಲ್ ಸ್ಟುಡಿಯೋದಲ್ಲಿ ವೇವ್ ಯಾವುದಾದ್ರೂ ಮಾಡ್ಕೋಬೋದ್ರಿ ನೀವು. ಹಾಂ ಇಲ್ಲಿ ನೋಡ್ರಿ ಕಂಟ್ರೋಲ್ A ಹೊಡೆದ್ರಿ. ಹಾಂ ಸೆಲೆಕ್ಟ್ ಆಯ್ತು ಅದು ಆಲ್ ಸೆಲೆಕ್ಟ್ ಆಗತ್ತೆ ರೀ. ಆಲ್ ಸೆಲೆಕ್ಟ್ ಆಯ್ತು ರೀ. ಆಲ್ ಸೆಲೆಕ್ಟ್ ಆದ ನಂತರ ಇಲ್ಲಿ ಫೈಲ್ಗೆ ಹೋಗೋದ್ರಿ. ಹಾಂ ಫೈಲ್ಗೆ ಹೋದ ನಂತರ ಇದ್ರೊಳಗೆ ಎಕ್ಸ್ಪೋರ್ಟ್ ಅಂತ ಐತ್ರಿ. ಇದ್ರಾಗ ವೇವ್ ಬರ್ತೈತೆ ರೀ, MP3 ಬರ್ತೈತೆ ರೀ, OGG, ಪ್ಲ್ಯಾಕ್, ಮಿಡಿ, MP4 ಎಲ್ಲದ್ರಾಗೂ ಬರ್ತಾವ್ರಿ. ನಮ್ಗೆ ವೇವ್ ಫೈಲ್ದಾಗ ಇದನ್ನು ಸೇವ್ ಮಾಡ್ಕೊಳ್ಳೋದು ಐತ್ರಿ. ವೇವ್ ಮಾಡಿದ್ರಿ ವೇವ್ ಅಂದ್ರೆ ಜರ ಅದ್ರದ್ದು ಹೈ ಕ್ವಾಲಿಟಿದಾಗ ಆಕೈತೆ ರೀ. ಮತ್ತು ನೀವು ವೇವ್ ಫೈಲ್ ಬೇಕಂತ ಅಂದ್ರೆ ಹಾಂ ಅದಕ್ಕೆ ವೇವ್ ಫೈಲ್ಸ್ ಇವೆಲ್ಲ ಓಪನ್ ಮಾಡಿದ್ರೆ ಹಿಂಗೆ ಕಡೆ ಬರ್ತಾವನ್ರಿ. ಇಲ್ಲ ರೀ ಎಲ್ಲ ಮಿಕ್ಸಪ್ ಬಂದಿರ್ತೈತೆ ರೀ. ಆಮೇಲೆ ಅದ್ರದ್ದು ಹೆಂಗೆ ಆ್ಯಡ್ ಆಯ್ತು ನನಗೆ ಏನು ಅದ್ರದ್ದು ಬಗ್ಗೆ ಮಾಹಿತಿ ಇಲ್ಲ. ಹಾಂ ಈಗ ವೇವ್ ಮೇಲೆ ಕ್ಲಿಕ್ ಮಾಡ್ತೇನೆ ರೀ. ಈಗ ವೇವ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಎಲ್ಲಿ ಸೇವ್ ಮಾಡಿರ್ತಿರಲ್ಲ ಪ್ರೋಗ್ರಾಮ್, ಈಗ ಅಲ್ಲಿ ಸರ್ ಅಂತ ಹೇಳಿ ನಾವು ಒಂದು ಇದು ಮಾಡೇನ್ರಲ್ಲೇ ಅಲ್ಲಿ ಇದು ಬರ್ತೈತೆ ರೀ. ಒಂದು ಹೆಸರು ಏನು ಕೊಡೋಣ್ರಿ ಇದಕ್ಕೆ, ಮೆಲೋಡಿ ಅಂತ ಕೊಡೋಣ್ರಿ. ಮೆಲೋಡಿ ಆಫ್ ಅಲ್ದಿ ಸರ್. ಹಾಂ ಓಕೆ ಸೇವ್ ಅಂತ ಕೊಟ್ಟ ನಂತರ ಇಲ್ಲಿ ಸ್ಟಾರ್ಟ್ ಅಂತ ಕೇಳ್ತೈತ್ರಿ. ಅದು ಎಲ್ಲಿದಿಂದ ಎಲ್ಲಿ ಕೊಟ್ಟ ನಂತರ ಸ್ಟಾರ್ಟ್ ಅಂತ ಕೇಳತ್ತರ. ಅದಕ್ಕೆ ಸ್ಟಾರ್ಟ್ ಕೊಡೋದ್ರಿ. ಸ್ಟಾರ್ಟ್ ಕೊಟ್ಟ ನಂತರ ಅದು ಆಟೋಮೆಟಿಕ್ ಸ್ಟಾರ್ಟ್ ಆಗ್ಲಕ್ಕೆ ಅದು ವೇವ್ ಫೈಲ್ ಕನ್ವರ್ಟ್ ಆಗ್ತೈತೆ ರೀ ಅದು. ಹಾಂ ಈಗ ಅದನ್ನು ಒಂದು ಸರಿ ಪ್ಲೇ ಮಾಡಿ ಕೇಳೋಣ. ಇದು ಮಿನಿಮೈಸ್ ಮಾಡ್ತೀನಿ ರೀ. ಆ ಫೈಲ್ ಓಪನ್ ಮಾಡ್ತೀನಿ. ಈಗ ನಾವು ಇದ್ರಾಗ ಎಲ್ಲಿ ನಾವು ಫೋಲ್ಡರ್ ಮಾಡಿದೀವ್ರಲ್ಲ ಅದನ್ನು ನೆನಪದಾಗ ಇಟ್ಕೋಬೇಕ್ರಿ ನಾವು. ಹಾಂ ಅದು ಇಂಪಾರ್ಟೆಂಟ್ ಐತಿ. ಈಗ ಇಲ್ಲಿ ಮೆಲೋಡಿ ಆಫ್ ಅಲ್ದಿ ಸರ್ ಅಂತ ಬಂದೈತೆ ರೀ. ಈಗ ಅದು ಹೆಂಗೆ ಬಂದೈತೆ ಅಂತ ಅನ್ನೋದನ್ನು ಒಂದು ಅಡೋಬ್ ಎಡಿಷನ್ ಅಂತೇಳಿ ಒಂದು ಇದು ಐತ್ರಿ, ಅದರೊಳಗೆ ಹಾಕಿ ನೋಡಿ ನಮ್ದು ಇದು ಲೌಡ್ನೆಸ್ ಸೆಟ್ ಬಂದೈತೆ ಅನ್ನೋದು ಗುರ್ತಾಕೈತೆ ರೀ. ಈಗ ಅದರೊಳಗೆ ಈಗ ಇದನ್ನು ಇದ್ರಾಗ ಡ್ರ್ಯಾಗ್ ಮಾಡಿ ವೇವ್ ಫೈಲನ್ನು ಇದ್ರಾಗ ಎಲ್ಲಿ ತಂದ್ರಿ ಸರ್ ಅದನ್ನು? ಇದೊಂದು ಬೇರೆ ಸಾಫ್ಟ್ವೇರ್ ಐತ್ರಿ. ಸ್ವಲ್ಪ ಇದನ್ನು ವ್ಯಾಲ್ಯೂಮ್ನು ನಾವು ಹೆಚ್ಚು ಮಾಡ್ಕೋಬೋದ್ರಿ ಇದ್ರೊಳಗೆ.